ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಜಾನಕಿ, ತುಪ್ಪ ತರೋದಕ್ಕೆ ಎಷ್ಟೊತ್ತು ಬೇಕು? ಬೇಗ ಬಾ. ಹಾ, ತಗೊಂಡ್ ಬಂದೆ. ಅಯ್ಯೋ ದೇವ್ರೆ, ರಾಜೇಂದ್ರನ ಹೇಗಾದ್ರೂ ಮಾಡಿ ಕಾಪಾಡಪ್ಪ. ಎಲ್ಲಿಗೆ ಹೋಗ್ತಾ ಇದೆಯಾ? ಕೂತ್ಕೋ. ಗಂಡ ಹೆಂಡತಿ ಒಟ್ಟಿಗೆ ಪೂಜೆ ಮಾಡಿದ್ರೆ ಶುಭ. ಕೂತ್ಕೊಮ್ಮ. ಜಾನಕಿ ಅಮ್ಮ 3-4 ಸರಿ ಕಾಲ್ ಮಾಡಿದ್ದಾರೆ. ಮೊಬೈಲ್ ಸೈಲೆಂಟ್ ಅಲ್ಲಿತ್ತು. ಅವ್ರು ಕಾಲ್ ಮಾಡಿರೋದ್ ಗೊತ್ತೇ ಆಗಿಲ್ಲ. ಏನಕ್ ಕಾಲ್ ಮಾಡಿರ್ಬೋದು? ಅಮ್ಮ ಅಲ್ಲಿದ್ರು ಅವ್ರ ಮನ್ಸೆಲ್ಲ ಇಲ್ಲೇ ಇದೆ. ಇಲ್ಲಿ ಏನಾಗ್ತಿದ್ಯೋ ಅನ್ನೋ ಟೆನ್ಷನ್ ಅನ್ಸುತ್ತೆ ಅವ್ರಿಗೆ. ವಾಪಸ್ ಫೋನ್ ಮಾಡಿ ಇಲ್ಲಿಯ ಕಂಡೀಷನ್ ತಿಳಿಸ್ಬಿಡಿ. ಪೂಜೆ ಮಾಡುವಾಗ ಏನ್ ನಿನ್ ಡಿಸ್ಟರ್ಬೆನ್ಸ್? ಫೋನ್ ಆಫ್ ಮಾಡು. ಎರಡ್ ಸರಿ ರಿಂಗ್ ಆಯ್ತು. ಈಗ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಮೋಸ್ಟ್ಲಿ ಅಪ್ಪನ ಜೊತೆ ಇರಬೇಕು. ಆಮೇಲೆ ಫೋನ್ ಮಾಡಿದ್ರೆ ಆಯ್ತು ಬಿಡಿ, ನೋ ಪ್ರಾಬ್ಲಮ್. ಯೋಗಿ, ನಿನ್ನ ಆಂಬಿಷನ್ ಏನೋ? ನಾನು ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಆಮೇಲೆ ಲಾರಿ ಡ್ರೈವರ್ ಆಗಬೇಕು. ಲಾರಿ ಡ್ರೈವರಾ? ಇದೇನೋ ಸ್ಪೆಷಲ್ ಆಂಬಿಷನ್? ಹೌದು ಅಂಕಲ್, ಹಾಗಾದ್ರೆ ತಾನೇ ಊರೂರು ಸುತ್ತಕ್ಕಾಗದು. ನಮ್ ಫ್ರೆಂಡ್ ಅವ್ರ ಅಪ್ಪನು ಲಾರಿ ಡ್ರೈವರು. ಅವರು ಕೋಲ್ಕತ್ತಾ, ಪುಣೆ, ಹೈದ್ರಾಬಾದ್, ಮುಂಬೈ ಅಂತ ಯಾವಾಗ್ಲೂ ಊರೂರು ಸುತ್ತಾ ಇರ್ತಾರೆ. ನನ್ಗೂ ಹಾಗೆ ಸುತ್ತಬೇಕು ಅಂತ ಆಸೆ. ಸೊ ಲಾರಿ ಡ್ರೈವರ್ ಆದ್ರೆ ಎಲ್ಲ ಊರು ಸುತ್ತಬಹುದು. ಹೌದು ಮತ್ತೆ. ಯೋಗಿ, ಏನಾಯ್ತು? ಯಾಕೋ ಡಲ್ ಆಗ್ಬಿಟ್ಟೆ? ಏನೂ ಇಲ್ಲ ಅಂಕಲ್.
ಇವನು ಇಷ್ಟೊತ್ತು ಚೆನ್ನಾಗಿದ್ದ, ಸಡನ್ನಾಗಿ ಯಾಕೆ ಮೂಡ್ ಔಟ್ ಆಗ್ಬಿಟ್ಟ? ಆಪರೇಷನ್ ನಡೀತಿದೆ, ಅಪ್ಪಂಗೆ ಏನಾಗುತ್ತೋ ಏನೋ ಅನ್ನೋ ಭಯ ಅವನ್ಗೆ. ಇನ್ನೇನ್ ಯೋಚನೆ ಮಾಡಕ್ ಸಾಧ್ಯ? ಏ ಗಂಡ್ಸಿಂಹ, ಯಾಕೋ ಯಾವಾಗ್ಲೂ ಬಾಣ್ಲಿ ಒಳಗಿರೋ ಹುರುಗಾಳ್ ಥರ ಪಟಪಟ ಅಂತ ಇದ್ದೋನು ಸಡನ್ ಆಗಿ ಏನಾಯ್ತು? ಇಷ್ಟು ದಿನ ಅಪ್ಪ ನಮ್ ಜೊತೆ ಇರೋದ್ ಬೇಡ ಅಂತಿದ್ದೆ. ಎಷ್ಟೋ ಸಲ ಅಪ್ಪನ್ನ ಬಿಟ್ಟು ಹೊರಟೋಗೋಣ ಅಂತ ಅಕ್ಕಂಗೆ ಹೇಳಿದ್ದೆ. ಆದ್ರೆ ಅಪ್ಪ ಇಲ್ದೆ ಇರೋಕ್ಕಾಗಲ್ಲ ಅಂತ ನನಗ್ ನೆನ್ನೆನೆ ಅಕ್ಕ ಗೊತ್ತಾಗಿದ್ದು. ಯೋಗಿ, ಯಾಕೋ ಯೋಚನೆ ಮಾಡ್ತಿದ್ಯಾ? ನೋಡು, ನಾವೆಲ್ಲ ನಿನ್ನ ಜೊತೆಗಿದ್ದೀವಿ. ನಿಮ್ಮಪ್ಪನ್ನ ಒಳ್ಳೆ ಡಾಕ್ಟರ್ ನೋಡ್ತಿದ್ದಾರೆ, ಕೈಯಲ್ಲಿ ದುಡ್ಡಿದೆ, ಅವರು ನಿಮ್ಮಪ್ಪನ ಖಂಡಿತ ಕಾಪಾಡ್ತಾರೆ. ಯೋಚನೆ ಮಾಡಬೇಡ, ಓಕೆ? ಡ್ರಿಂಕ್ಸ್ ಮಾಡಿ ಮಾಡಿ ರಾಜೇಂದ್ರ ಅವ್ರ ಹಾರ್ಟು ತುಂಬ ವೀಕ್ ಆಗಿದೆ. ನಾವೇನಾದರೂ ಮೆಡಿಸಿನ್ ಕೊಡೋದು ನಿಲ್ಲಿಸ್ಬಿಟ್ರೆ ಅವರ ಹಾರ್ಟ್ನ ಉಸಿರು ನಿಂತೋಗುತ್ತೆ. ಆಪರೇಷನ್ ಆದ್ಮೇಲೂ ಅವ್ರು ಬದುಕುಳಿಯೋ ಚಾನ್ಸಸ್ಸು ಕೇವಲ 1% ಮಾತ್ರ. ಯೋಗಿ ನೋಡು, ಯಾರು ನಿನ್ ಜೊತೆ ಇರ್ಲಿ ಬಿಡ್ಲಿ, ನಾನ್ ಮಾತ್ರ ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ, ಓಕೆ? ನಾವು ಚೇರ್ ಅಪ್, ಕಮಾನ್, ಸ್ಮೈಲ್. ಬಾ, ಒಂದ್ ಸೆಲ್ಫಿ ತಗೊಳ್ಳೋಣ. ನಾನು ಬರ್ತೀನಿ. ಕಮ್. ಸೌಂದರ್ಯ ಅವರೇ, ನೀವು ಬನ್ನಿ. ನಾನಾ? ಬೇಡ, ಪರವಾಗಿಲ್ಲ. ಕಮ್ ಆನ್, ನಿಮ್ ತಮ್ಮಂಗೋಸ್ಕರ ಆದ್ರೂ ಬನ್ನಿ. ಕಮ್. ಅಯ್ಯೋ, ಏನ್ ಯೋಚನೆ ಮಾಡ್ತೀರಾ? ಬನ್ನಿ. ಫ್ರೇಮಿಗೆ ಬನ್ನಿ. ನೋಡ, ಇಲ್ಲಿ ಚೆನ್ನಾಗಿದೆ ತಾನೆ? ಲವ್, ಸ್ಮೈಲ್ ಮಾಡೋ, ಸ್ಮೈಲ್ ಮಾಡೋ. ನೋಡು, ಸ್ಮೈಲ್ ಮಾಡಿದ್ರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತೀಯಾ. ಗುಡ್. ಬನ್ನಿ, ಎಲ್ಲ ಕೂತ್ಕೊಳ್ಳೋಣ. ಕಮ್. ಏನ್ ಬುಕ್ ಅಂಕಲ್ ಅದು? ಇದಾ? ಮೆಡಿಕಲ್ ಫಿಸಿಯಾಲಜಿ. ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತಾ ಅಂಕಲ್? ಡೀಪ್ ಆಗಿ ಓದಿದ್ರೆ ಅರ್ಥ ಆಗ್ಬೋದೋ ಏನೋ, ಆದ್ರೆ ನಾನ್ ಮಾತ್ರ ಸುಮ್ಮನೆ ಓದ್ತಾ ಇದ್ದೀನಿ. ಇದೇನ್ ಅಂಕಲ್, ಬರೀ ಇದ್ರಲ್ಲಿ ಹಾರ್ಟ್ ಚಿತ್ರಗಳೇ ಇದೆ. ಏನ್ ಬರ್ದಿದ್ದಾರೆ ಇದ್ರಲ್ಲಿ? ನೋಡಿಲಿ, ಇದರಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಹೇಗೆ ಮಾಡ್ತಾರೆ ಅಂತ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಮ್ಮ ಅಪ್ಪಂಗ್ ಮಾಡ್ತಾ ಇರೋದು ಇದೇನಾ? ಇಲ್ವೋ, ನಿಮ್ಮ ಅಪ್ಪಂಗೆ ಮಾಡ್ತಿರೋದೇ ಬೇರೆ, ಆಂಜಿಯೋ ಅಂತ. ಇದೇ ಬೇರೆ, ಅದೇ ಬೇರೆ. ಏನಾಯ್ತು ಸಿದ್ದು ಅವರೇ? ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ ಇದರಲ್ಲಿ ಬರ್ದಿದ್ದಾರೆ. ಕೆಡಾವರ್ ಡೋನರ್ ಅಂತ ಮೆನ್ಷನ್ ಮಾಡಿದ್ದಾರೆ.
ಎಕ್ಸಾಕ್ಟ್ ವರ್ಡ್ಸ್ ನಾನು ಎಲ್ಲೋ ನೋಡಿದ್ದೀನಿ. ಎಸ್ ಸೌಂದರ್ಯ ಅವರೇ, ನೀವು 2ನೇ ಸಲ ಆ ಫಾರ್ಮ್ಗೆ ಸೈನ್ ಮಾಡಿದ್ರಲ್ಲ, ಆ ಫಾರ್ಮಲ್ಲಿ ಈ ವರ್ಡ್ ಮೆನ್ಷನ್ ಆಗಿತ್ತು. ಆಂಜಿಯೋಗೆ ಸಂಬಂಧಪಟ್ಟ ಫಾರ್ಮಲ್ಲಿ ಈ ವರ್ಡ್ಸ್ ಎಲ್ಲ ಯಾಕಿತ್ತು? ಇರಿ, ನನ್ನ ಫ್ರೆಂಡು ಡಾಕ್ಟರ್, ಅವ್ರ ಹತ್ರ ಕೇಳಿ ಕ್ಲಿಯರ್ ಮಾಡ್ಕೋತೀನಿ. ಹೇಳಿ ಸಿದ್ದು. ಹಾಯ್ ಡಾಕ್ಟರ್. ಏನಿಲ್ಲ, ಒಂದು ಸಣ್ಣ ಕ್ಲಾರಿಫಿಕೇಶನ್ ಬೇಕಿತ್ತು. ನನ್ನ ಫ್ರೆಂಡ್ ಅವ್ರ ತಂದೆಗೆ ಹಾರ್ಟ್ ಸರ್ಜರಿ, ಆಂಜಿಯೋ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಅದೇನಂತ ದೊಡ್ಡ ಆಪರೇಷನ್ ಎಲ್ಲ ಬಿಡು. ವಿಷಯ ಅದಲ್ಲ ಸರ್, ಆಪರೇಷನ್ಗೆ ಮುಂಚೆ ಅವ್ರ ಮಗಳ ಹತ್ರ 2 ಫಾರ್ಮ್ಗೆ ಸೈನ್ ಮಾಡಿಸ್ಕೊಂಡ್ರು. ಆಂಜಿಯೋ ಮಾಡೋದಕ್ಕೆ 2 ಫಾರ್ಮ್ಗೆ ಸೈನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ? ಅಂಥ ಪ್ರೊಸೀಜರ್ ಏನೂ ಇಲ್ವಲ್ಲ. ಹೋಗ್ಲಿ, 2 ಫಾರ್ಮ್ ಯಾಕೆ ಬೇಕಂತೆ? ಏನಿತ್ತು ಅದರಲ್ಲಿ? ಮೊದಲನೇ ಫಾರ್ಮಲ್ಲಿ ಯೂಶುವಲ್ ಫಾರ್ಮಾಲಿಟೀಸ್ ಇತ್ತು, ಆದರೆ 2ನೇ ಫಾರ್ಮಲ್ಲಿ ಏನಿತ್ತು ಅಂತ ನಂಗೆ ಸರಿಯಾಗಿ ಓದಕ್ಕಾಗಲಿಲ್ಲ. ಬಟ್ ಐ ರಿಮೆಂಬರ್ ಫ್ಯೂ ವರ್ಡ್ಸ್ ವಿಚ್ ವರ್ ದೇರ್ ಇನ್ ಇಟ್. ಹೇಳಿ ನೋಡೋಣ. ಹಾಂ, ಇನ್ ಕೇಸ್ ಆಫ್ ಬ್ರೈನ್ ಡೆಡ್ ಮತ್ತು ಕೆಡಾವರ್ ಡೋನರ್, ಈ 2 ವರ್ಡ್ಸ್ನು ನೋಡಿದೆ. ನೋ, ಇಲ್ಲೇನೋ ಬ್ಲೆಂಡರ್ ಆಗ್ತಾ ಇದೆ ಅನಿಸುತ್ತೆ. ಒಳಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಪೇಷಂಟ್ ಉಸಿರಾಡ್ತಾ ಇದ್ರೋ ಇಲ್ವೋ? ಚೆನ್ನಾಗೇ ಇದ್ರು ಡಾಕ್ಟರ್, ನಾನು ಅವ್ರನ್ನ ಮಾತಾಡ್ಸೇ ಕಳಿಸ್ದೆ. ನೋ, ಇಟ್ಸ್ ಗೋಯಿಂಗ್ ಡೆಫಿನೆಟ್ಲಿ ರಾಂಗ್. ನೀನು ಹೇಳಿದ ವರ್ಡ್ಸ್ ಎಲ್ಲ ಆರ್ಗಾನ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಸಂಬಂಧಪಟ್ಟಿದ್ದ ವರ್ಡ್ಸು. ಏನು ಹೇಳ್ತೀರಾ ಸರ್? ಹೌದು ಸಿದ್ದು, ನನ್ನ ಪ್ರಕಾರ ಅಲ್ಲಿ ಬೇರೆನೋ ನಡೀತಾ ಇರ್ಬೋದು. ಐ ಥಿಂಕ್ ನಿಮ್ಮ ಪೇಷಂಟ್ ಬಾಡಿಯಲ್ಲಿರೋ ಯಾವುದೋ ಪಾರ್ಟ್ನ ತೆಗೆದು ಇನ್ಯಾರಿಗೋ ಟ್ರಾನ್ಸ್ಪ್ಲಾಂಟ್ ಮಾಡ್ತಿರ್ಬೋದು. ಇಲ್ಲಿ ನಡೆದಿರೋದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೂ ಯಾಕೋ ಡೌಟ್ ಬರ್ತಿದೆ ಡಾಕ್ಟರ್. ಇವಾಗ ಏನು ಮಾಡೋದು? ಇಮಿಡಿಯೇಟ್ಲಿ ಸ್ಟಾಪ್ ದ ಆಪರೇಷನ್. ಸೆಕೆಂಡ್ ಒಪಿನಿಯನ್ ತೊಗೋಬೇಕು ಅಂತ ಆ 2ನೇ ಫಾರ್ಮ್ನ ವಾಪಸ್ ತೊಗೊಂಬನ್ನಿ, ನೋಡೋಣ. ಆದರೆ ಇವರು ಆಪರೇಷನ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಈಗಾಗಲೇ ಸ್ಟಾರ್ಟ್ ಕೂಡ ಮಾಡಿದ್ದಾರೆ ಅನ್ಸುತ್ತೆ. ನೋ, ಇಟ್ ಶುಡ್ ನಾಟ್ ಹ್ಯಾಪನ್. ಇಮಿಡಿಯೇಟ್ ಹೋಗಿ ಆಪರೇಷನ್ ತಡೀರಿ, ಆಮೇಲೆ ಏನು ಮಾಡಬೇಕು ಯೋಚನೆ ಮಾಡೋಣ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಏನಾಯ್ತು ಸಿದ್ಧಾರ್ಥ ಅವರೇ? ನಿಮ್ಮ ತಂದೆಗೆ ಹಾರ್ಟ್ ಆಪರೇಷನ್ ಮಾಡ್ತಿಲ್ಲ, ಆರ್ಗನ್ ಕಳ್ತನ ಮಾಡ್ತಿದ್ದಾರೆ. ಅಯ್ಯೋ ದೇವ್ರೆ. ನೋಡಿ, ಮೆಲ್ಲಿಗೆ ಮಾತಾಡಿ. ನಾವು ಹೇಗಾದ್ರೂ ಮಾಡಿ ಈ ಆಪರೇಷನ್ನ ನಿಲ್ಲಿಸ್ಬೇಕು. ನನಗೇನು ತೋಚ್ತಾ ಇಲ್ಲ ಸಿದ್ಧಾರ್ಥ ಅವರೇ. ಅಪ್ಪಂಗೇನಾದ್ರೂ... ರಿಲ್ಯಾಕ್ಸ್ ರಿಲ್ಯಾಕ್ಸ್ ಸೌಂದರ್ಯ. ನೋಡಿ, ಕೂಗಾಡಬೇಡಿ, ಗಲಾಟೆ ಮಾಡಬೇಡಿ. ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ಒಂದು ಪ್ರಾಬ್ಲಮ್ ಆಗಿದೆ, ಎಕ್ಸ್ಪ್ಲನೇಷನ್ ಏನು ಕೇಳಬೇಡ. ಪೊಲೀಸು ಮೀಡಿಯಾ ಇಬ್ರನ್ನ ಕರ್ಕೊಂಡು ವಿವಿ ಹಾಸ್ಪಿಟಲ್ಗೆ ಇಮಿಡಿಯೇಟ್ ಆಗಿ ಬಾ. ಒಂದು ಸೆನ್ಸೇಷನಲ್ ನ್ಯೂಸ್ ಇದೆ. ಯಾ, ಇನ್ನು 10 ನಿಮಿಷದಲ್ಲಿ ನೀವು ಇಲ್ಲಿರ್ಬೇಕು. ಬಾಯ್. ಏನಾಯ್ತು? ಬೇಗ ನೀವು ನನ್ನ ಜೊತೆ ಬನ್ನಿ. ನೀವಿಲ್ಲೇ ಇರಿ. Open the door. ಡಾಕ್ಟರ್, ಬಾಗಿಲು ತೆಗಿರಿ. Stop the operation, doctor. ಬಾಗಿಲು ತೆಗಿರಿ. ಏನ್ ಮಾಡ್ತಿದ್ದೀರಾ ಒಳಗೆ?
ಏನಾಯ್ತು ಗುರುಜಿ? ಅಪಶಕುನ. ಅರ್ಥ ಆಗ್ಲಿಲ್ಲ. ನಾನು ಕಣ್ಮುಚ್ಚಿ ಧ್ಯಾನ ಮಾಡೋವಾಗ ಶುಭ ಶಕನಗಳೇ ಕಾಣಿಸ್ಬೇಕು, ಆದರೆ ಅಪಶಕನಗಳೇ ಕಾಣಿಸ್ತಾ ಇವೆ. ಯಾವುದೋ ಹೆಂಗಸು ಬಾವಿಗೆ ಬಿದ್ದ ಹಾಗೆ, ಬಾಳೆ ಮರ ಧರೆಗೆ ಉರುಳಿದ ಹಾಗೆ, ಒಬ್ಬ ರಾಜನ ಸಾಮ್ರಾಜ್ಯ ಸರ್ವನಾಶ ಆದ ಹಾಗೆ ಕಾಣಿಸ್ತಿದೆ. ಗುರುಗಳೇ, ಏನ್ ಹೇಳ್ತಿದ್ದೀರಾ? ಎಲ್ಲ ಕೆಟ್ಟ ಶಕನಗಳು ಕಣ್ಮುಂದೆ ಸುಳಿದಾಡ್ತಾ ಇವೆ. ನಾವು ಮಾಡ್ತಿರೋ ಪೂಜೆನ ದೇವರು ಸ್ವೀಕಾರ ಮಾಡ್ತಾ ಇಲ್ಲ. ನಿನ್ನ ಉದ್ದೇಶ ಈಡೇರೋದು ಕಷ್ಟ ಸೂರ್ಯವರ್ಧನ. ಅಂದ್ರೆ ಅಲ್ಲೇನೋ ಒಳ್ಳೇದ್ ನಡೀತಾ ಇದೆ. ಪರಿಹಾರಗಳನ್ನ ಗ್ರಹಗಳು ಸ್ವೀಕರಿಸೋ ಮನಸ್ಸು ಮಾಡ್ತಾ ಇಲ್ಲ. ಕೆಟ್ಟ ಘಳಿಗೆ ಉಗ್ರತಾಂಡವ ಆಡ್ತಾ ಇದೆ. ಏನೋ ಸರಿಯಾಗ್ತಾ ಇಲ್ಲ. ಎಲ್ಲೋ ತಪ್ಪಾಗ್ತಾ ಇದೆ. ಖಂಡಿತವಾಗ್ಲೂ ಎಲ್ಲೋ ಏನೋ ತಪ್ಪು ನಡೆದಿದೆ. Stop the operation, doctor. Open the door. ಬಿಡಿ. Doctor, stop the operation. Open the door. ಡೋರ್ ಓಪನ್ ಮಾಡಿ. Open the door. ತಗೊಳ್ಳಿ. ಹಲೋ. ಹಲೋ ಡಾಕ್ಟರ್, ಇಲ್ಲಿ ಹೊರಗಡೆ ರಾಜೇಂದ್ರ ಕಡೆ ಪೇಷಂಟ್ ಅವರು ಗಲಾಟೆ ಮಾಡ್ತಿದ್ದಾರೆ. ಇವಾಗೇನ್ ನೀವು ಅವ್ರಿಗೆ ಡೋರ್ ಓಪನ್ ಮಾಡಕ್ ಹೇಳ್ತೀರಾ, ಇಲ್ಲ ನಾವೇ ಡೋರ್ ಹೊಡೆದು ಒಳಗ್ ಬರ್ಬೇಕಾ? Doctor, open the door. ಡೋರ್ ಓಪನ್ ಮಾಡಿ. ಸ್ಟಾಪ್ ದ ಆಪರೇಷನ್. ಓ, Open the door. ಮೇಡಮ್, ಬಾಗಿಲ್ ತೆಗೀರಿ. ಹೇಳಿ ವೆಂಕಟೇಶ್. ನಾವು ಆರ್ಟ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇರೋದು ಅವ್ರ ಕಡೆ ಗೊತ್ತಾಗ್ಬಿಟ್ಟಿದೆ. ನೀವು ಕೂಡಲೇ ಆಪರೇಷನ್ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಂದ ಹೊರಡಿ. ಓಕೆ. ಏನೋ ಪ್ರಾಬ್ಲಮ್ ಆಗಿದೆ. ಆಪರೇಷನ್ ಸ್ಟಾಪ್ ಮಾಡಿ ಇಮಿಡಿಯೇಟ್ಲಿ. ಎಲ್ಲ ಮೂವ್. ರೀ, ಆ ಸೈನ್ ಮಾಡಿರೋ ಪೇಪರ್ ಬೇಗ ಅರ್ಧ ಬಿಸಾಕ್ರಿ. ಓಕೆ ಸರ್. ಓಹೋ, ಛ. ನೋಡಿ, ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ಬನ್ನಿ ಈ ಕಡೆ. Open the door. ಏಯ್, ನೀವೇನ್ ಪ್ರಾಣ ಉಳ್ಸೋರ ಪ್ರಾಣ ತೆಗಿಯೋರ? ಏನ್ ಮಾಡ್ತಿದ್ರೆ ಹೇಳು. ಸೌಂದರ್ಯ, ಒಂದ್ ನಿಮಿಷ ಇರಿ. ಬರಯ್ಯ ಹೊರಗೆ. ಸರ್, ಏನಯ್ಯ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಆಪರೇಷನ್ ಮಾಡ್ತೀನಿ ಅಂತ ಹೇಳಿ ಆರ್ಗನ್ ಕದೀತಿದ್ಯಾ? ಯಾರು ಸರ್ ಹೇಳಿದಾಗಂತ ಸುಮ್ಮನೆ ಬಾಯ್ ಬಂದಂಗೆ ಮಾತಾಡ್ಬಿಡಿ ನೀವು. ಮತ್ತೆ ಎರಡೆರಡು ಫಾರ್ಮ್ಗೆ ಯಾಕೆ ಸೈನ್ ಮಾಡಿಸ್ಕೊಂಡ್ರಿ? ನಾನು ಸೈನ್ ಮಾಡಿಸ್ಕೊಂಡಿದ್ದು ಒಂದಕ್ಕೆ ಸರ್, ಅದು ಯೂಶುವಲ್ ಫಾರ್ಮಾಲಿಟೀಸ್ ಫಾರಮ್. ತಪ್ಸ್ಕೊಳ್ಳೋದಿಕ್ ಪ್ಲಾನ್ ಮಾಡ್ತಿದ್ದೀರಾ? ಇಲ್ಲೇ ಇದ್ದಾಳಲ್ಲ ಎರಡೆರಡು ಫಾರ್ಮಿಗೆ ಸೈನ್ ಮಾಡಿಸ್ಕೊಂಡೋಳು. ಏಯ್, ನೀನೇ ತಾನೇ ಎರಡೆರಡು ಫಾರ್ಮಿಗೆ ಸೈನ್ ಮಾಡಿಸ್ಕೊಂಡಿದ್ದು? ಇಲ್ಲ ಮೇಡಮ್, ಯಾಕೆ ಸುಳ್ಳು ಹೇಳ್ತೀರಾ? ನಾನು ಸೈನ್ ಹಾಕಿಸ್ಕೊಂಡಿದ್ದು ಒಂದೇ ಫಾರಮ್ಗೆ. ನಾನ್ ಸುಳ್ಳು ಹೇಳ್ತಿದ್ದೀನ? ಎಲ್ರೂ ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ? ನಿಜ ಹೇಳ್ದೆ ಹೋದ್ರೆ ಇಲ್ಲೇ ನಿನ್ನ ಹೂತಾಕ್ಬಿಡ್ತೀನಿ. ನಿಜ ಬೊಗ್ಳೆ, ನಿಜ ಹೇಳು. ಇಲ್ಲ ಮೇಡಮ್, ನಾನು ಸೈನ್ ಹಾಕಿಸ್ಕೊಂಡಿದ್ದು ಒಂದೇ ಫಾರಮ್ಗೆ. ಮತ್ತೆ ಸುಳ್ಳು ಹೇಳ್ತಾ ಇದ್ಯಾ? ಸತ್ಯ ಏನು ಅಂತ ಬೊಗಳ್ದೆ ಹೋದ್ರೆ ನಿನ್ನ ಇಲ್ಲೇ ಸಾಯ್ಸಾಕ್ಬಿಡ್ತೀನಿ. ನಿಜ ಹೇಳು. ಸುಳ್ಳು ಹೇಳಿ ಬಚಾವ್ ಆಗ್ಬೋದು ಅಂತ ಅನ್ಕೊಂಬೇಡಿ. ಸೌಂದರ್ಯ ಅವರೇ, ಇವ್ರನ್ನೇನು ಕೇಳೋದು? ಬನ್ನಿ,
ನಾವೇ ಹೋಗಿ ಫಾರ್ಮ್ನ ಹುಡ್ಕೋಣ. ಸರ್ 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 ನಾ ಸೈನ್ ಹಾಕ್ಸ್ಕೊಂಡಿರೋದು ಒಂದೇ ಫಾರಂ ಸರ್. ಸುಮ್ಮನೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಎಲ್ಲರೂ ನಡೀರಿ ಆಚಾ.